ಆನೇಕಲ್ ತಾಲೂಕು ವಕೀಲರ ಸಂಘದ ವತಿಯಿಂದ ಆಯೋಜಿಸಿರುವ 2ನೇ ವರ್ಷದ ಕ್ರಿಕೆಟ್ ಪಂದ್ಯಾವಳಿ. ನ್ಯಾಯಾಂಗ ಕಲಾಪಗಳ ನಡುವೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆ ಅಗತ್ಯ ಎಂದ ಕೃಷ್ಣರಾಜ್. ಪ್ರತಿಯೊಬ್ಬರಲ್ಲೂ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಒಂದಲ್ಲ ಒಂದು ಕಲೆ ಇರುತ್ತೆ. ಅದನ್ನ ಪೋಷಿಸುವ ಕೆಲಸವಾಗಬೇಕಿದೆ. ಆ ನಿಟ್ಟಿನಲ್ಲಿ ಆನೇಕಲ್ ವಕೀಲರ ಸಂಘದ ವತಿಯಿಂದ ವಕೀಲರಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಿರುವುದು ಶ್ಲಾಘನೀಯ ವಿಚಾರ ಎಂದು ಪ್ರಧಾನ ಸಿವಿಲ್ ಹಿರಿಯ ನ್ಯಾಯಾಧೀಶರಾದಂತಹ ಕೃಷ್ಣರಾಜ್ ಕೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ತಾಲೂಕಿನ ಎಎಸ್ಪಿ ಮೈದಾನದಲ್ಲಿ ಆನೇಕಲ್ ತಾಲೂಕು ವಕೀಲರ ಸಂಘದ ವತಿಯಿಂದ ಆಯೋಜಿಸಿದಂತಹ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿದಂತಹ ಅವರು, ವಕೀಲರು ನ್ಯಾಯಾಂಗ ಕಲಾಪಗಳ ನಡುವೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅಗತ್ಯವಿದೆ ಎಂದು ತಿಳಿಸಿದರು. ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷ ಆರ್ ರಮೇಶ್ ಮಾತನಾಡಿ, ಜೀವನದಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಿಕೊಂಡು ತಮ್ಮ ಕ್ಷೇತ್ರದಲ್ಲಿ ಮಹತ್ತರವಾದದ್ದನ್ನ ಸಾಧಿಸಬೇಕು. ಆ ನಿಟ್ಟಿನಲ್ಲಿ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತೆ. ಆನೇಕಲ್ ವಕೀಲರ ಸಂಘವು ತಾಲೂಕಿನ ವಕೀಲರಿಗಾಗಿ ಕ್ರೀಡಾ ಚಟುವಟಿಕೆಯನ್ನ ಆಯೋಜಿಸಿದೆ. ಇದರಲ್ಲಿ ಎಲ್ಲರೂ ಪಾಲ್ಗೊಂಡು ಕ್ರೀಡಾ ಸ್ಫೂರ್ತಿಯನ್ನ ಮೆರೆಯಬೇಕು ಎಂದು ಹೇಳಿದರು. ಇದೇ ವೇಳೆ ಕ್ರೀಡಾ ಕಾರ್ಯದರ್ಶಿ ಸಿಡಿ ಹೊಸಕೋಟೆ ಮುರಳಿ ಮೋಹನ್ ಕಾಂತ್ ಅವರು ಕ್ರೀಡಾಕೂಟದ ನೇತೃತ್ವ ವಹಿಸಿ ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಈ ವೇಳೆ ಕಾರ್ಯದರ್ಶಿ ವೈ ಮಂಜುನಾಥ್, ಖಜಾಂಚಿ ಕೆವಿ ರವಿ, ಉಪಾಧ್ಯಕ್ಷ ನಾರಾಯಣಸ್ವಾಮಿ ಹೆಚ್ಕೆ, ಜಂಟಿ ಕಾರ್ಯದರ್ಶಿ ರಾಜು ಎನ್ಎಲ್, ಕೆ ಗುರುಮೂರ್ತಿ ರೆಡ್ಡಿ, ಉದಯ್ ಕುಮಾರ್ ಎಲ್, ಮೋಹನ್ ಎಲ್, ಬಿಇ ಲೋಕೇಶ್, ಪಿಬಿ ಮಂಜುನಾಥ್, ಎಚ್ ಸುಬ್ರಹ್ಮಣ್ಯ, ರೇವತಿ ಕೆ, ಶ್ರೀಕಂಠಾಚಾರಿ, ಎಂಎ ಶಿವರಾಜ್ ಹಾಗೂ ಆನೇಕಲ್ ಲಯನ್ಸ್, ವೈಲ್ಡ್ ಫೈರ್ ವಾರಿಯರ್ಸ್, ವೈಪಿ ವಾರಿಯರ್ಸ್, ಜೆಆರ್ಸಿ ಪ್ಯಾಂಥರ್ಸ್, ರಾಯಲ್ ಕಿಂಗ್ಸ್, ಐಕಾನಿಕ್ ಕಿಂಗ್ಸ್ ತಂಡಗಳು ಟೂರ್ನಿಯಲ್ಲಿ ಭಾಗವಹಿಸಿದ್ವು. ವರದಿ ನಾಗರಾಜ್ ಪದ್ಮಶಾಲೆ. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 9844900424. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಆನೇಕಲ್ ವಕೀಲ ಸಂಘದ ಅಧ್ಯಕ್ಷರೇ ಮತ್ತು ನನ್ನ ಸಹೋದರಿ ನ್ಯಾಯಾಧೀಶರೇ ಹಾಗೂ ಆನೇಕಲ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರುವಂತಹ ಕ್ರಿಕೆಟ್ ಟೀಮ್ ಮೆಂಬರ್ಸ್ ಹಾಗೆಲ್ಲ ಮಹಿಳೆಯರು ಮಹಿಳೆಯರು, ಆ್ಯನ್ಯುವಲ್ ಡೇ ಪ್ರಯುಕ್ತ ಪ್ರತಿ 2 ವರ್ಷಕ್ಕೊಂದು ಸಲ ಈ ತರಹ ಒಂದು ಕ್ರಿಕೆಟ್ ಕಾರ್ಯಕ್ರಮ ಆಟ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಈ ವರ್ಷದ ಅಂತ್ಯ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷಕರವಾದ್ದು. ಎಲ್ಲರಿಗೂ ಕ್ರಿಕೆಟ್ ಅಂದರೆ ಅದು ತುಂಬ ಎಲ್ಲರೂ ಕ್ರಿಕೆಟ್ ಫ್ಯಾನ್ ಇರ್ತಾರೆ, ಇನ್ಕ್ಲೂಡಿಂಗ್ ನಾನು ಸಹ. ಅನಿವಾರ್ಯವಾಗಿ ಈಗ ನಮ್ಮ ಹೈಕೋರ್ಟ್ ಟೈಮಿಂಗ್ಸ್ ಇರುತ್ತೆ, ನಾವು 11 ಗಂಟೆಯಲ್ಲಿ ಕೋರ್ಟಲ್ಲಿ ಇರಲೇಬೇಕು. ಆ ಪ್ರಯುಕ್ತವಾಗಿ ನನಗೆ ಇವಂಥ ಒಂದು ಒಳ್ಳೆಯ ಆಟವನ್ನು ನೋಡುವಂಥ ಒಂದು ಒಳ್ಳೆಯ ಅವಕಾಶ ಇತ್ತು, ಅದು ಕಳ್ಕೊಳ್ತಾ ಇದ್ದೇನೆ. ಈ ರೀತಿಯ ಒಂದು ಕಾರ್ಯಕ್ರಮ ಅಂದರೆ ಸ್ಪರ್ಧೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅತಿ ಅಗತ್ಯ. ಯಾಕಂದರೆ ನಾನು ಪ್ರತಿ ಸಲ ಇದೇ ಹೇಳ್ತಾ ಇದ್ದೇನೆ, ನಮ್ಮ ಕೋರ್ಟ್ ಕಲಾಪಗಳಿಗಿಂತ ಒಂದು ಸ್ವಲ್ಪ ಡೈವರ್ಷನ್ ಇರಲೇಬೇಕಾಗುತ್ತೆ. ಇಲ್ಲಿ ಒಂದು 6 ಟೀಮನ್ನು ಹಮ್ಮಿಕೊಂಡಿದ್ದಾರೆ ಆನೇಕಲ್ ವಕೀಲರ ಸಂಘದಿಂದ. ಇದರತಹ ಒಂದು 6 ಟೀಮ್ ಮಾಡಿಕೊಂಡು ಬಹಳ ಶಿಸ್ತಿನಿಂದ ಒಳ್ಳೆ ರೀತಿಯಲ್ಲಿ ಈ ಆಟ ಕಾರ್ಯಕ್ರಮಗಳು ನಡೀತಾ ಇದೆ. ಅದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಸ್ಪರ್ಧಾತ್ಮಕ ಮನೋಭಾವದಿಂದ ಯಾರು ಗೆದ್ದರೂ ಸಹ ಅದು ನಮ್ಮ ಟೀಮೇ ಗೆದ್ದು ಅನ್ನೋ ಒಂದು ಒಳ್ಳೆಯ ಭಾವನೆಯಿಂದ ಎಲ್ಲರೂ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಕೆಲವರು ಓದೋದ್ರಲ್ಲಿ ಚೆನ್ನಾಗಿ ಓದ್ತಾರೆ, ಇನ್ನು ಕೆಲವರಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿರ್ತಾರೆ. ಹಾಗೆ ಪ್ರತಿಯೊಬ್ಬರ ಮನಸ್ಸಿನ ಒಳಗಡೆ ದೇವರು ಒಂದಲ್ಲ ಒಂದು ವೈವಿಧ್ಯವಾದ ಒಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಅಂತಹ ಒಂದು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿಕ್ಕೆ ಒಂದು ವೇದಿಕೆ ಸಿಗಬೇಕಾಗುತ್ತೆ. ಅಂತಹ ಒಂದು ವೇದಿಕೆ ಇದಾಗಿದೆ ಎಂದು ನಾನು ಬಯಸ್ತೇನೆ. ನಿಮ್ಮೆಲ್ಲರೂ ನಿಮ್ಮ ಶಕ್ತಿ ಮೀರಿ ನಿಮ್ಮ
ಏನು ಸ್ಕಿಲ್ ಇದೆ ಅದನ್ನು ಪ್ರದರ್ಶಿಸಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ. ಎಲ್ಲರೂ ಸ್ಪರ್ಧಾತ್ಮಕವಾಗಿ ಆಟಾಡಿ ಎಲ್ಲ ಟೀಮ್ಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಈ ಜೆಂಟ್ಲ್ಮ್ಯಾನ್ ಗೇಮ್ ಅಂದರೆ ಅದು ಕ್ರಿಕೆಟೇ. ಚೆಸ್ಸು ಬುದ್ಧಿವಂತಿಕೆಗೆ ಅಂದರೆ ಸ್ಪೋರ್ಟ್ಸ್ ಅದು ಜೆಂಟ್ಲ್ಮ್ಯಾನ್ ಗೇಮ್. ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರುವಂಥ ಶ್ರೀಯುತ ಕೃಷ್ಣರಾಜ್ ಕೆ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ 2 ಮಾತು ಮಾತಾಡ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲ ನೆಚ್ಚಿನ ಎಲ್ಲ ಕ್ರೀಡಾಪಟುಗಳೇ ಮತ್ತು ಎಲ್ಲ ಕ್ರೀಡೆಗಳನ್ನು ಉತ್ತೇಜಿಸಿರ್ತಕ್ಕಂಥ ಎಲ್ಲ ಮಾಲೀಕರೇ, ನಿಮ್ಮ ಉತ್ತೇಜನದಿಂದ ಇವತ್ತಿನ ದಿವಸ ನಾವು ಈ IPL ಸೀಸನ್ 2 ಕ್ರಿಕೆಟನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದೇವೆ. ಎಲ್ಲರೂ ಅನ್ಯತೆ ಭಾವಿಸಿದೆ ಇದು ನಿಮ್ಮ ಒಳಗಡೆ ನಡೀತಕ್ಕಂಥ ಮ್ಯಾಚ್ ಅಂದ್ಕೊಂಡು ಯಾರೇ ಗೆದ್ದರೂ ಸಂಕುಚಿತ ಮನೋಭಾವವನ್ನು ವ್ಯಕ್ತಪಡಿಸದೆ ಖುಷಿಯಾಗಿ ಅವನ್ನ ಎಂಕರೇಜ್ ಮಾಡೋಣ. ಅಂತಿಮವಾಗಿ ಕಪ್ಪು ಒಬ್ಬರಿಗೆ ಸೇರೋದು, ಹಾಗಾಗಿ ಆ ಕಪ್ಪು ನಿಮ್ಮ ಕೈ ಸೇರೋದು ಮತ್ತೆ ಅಸೋಸಿಯೇಷನ್ಗೆ ಬರೋದು. ಆ ನಿಟ್ಟಿನಲ್ಲಿ ನಾವೆಲ್ಲ ವಕೀಲರು ಒಂದು ಅಂತೇಳಿ ತಿಳ್ಕೊಂಡು ಈಗ ಸಮಯದ ಅಭಾವ ಇರೋದರಿಂದ ಮ್ಯಾಚನ್ನು ಟಾಸ್ ಹಾಕೋದ್ರ ಮುಖೇನ ಪ್ರಾರಂಭ ಮಾಡ್ತೇವೆ. ಥ್ಯಾಂಕ್ ಯು. ಈಗ ಅಲ್ಲಿ